ಸ್ಮಾರ್ಟ್ ಸಿಟಿಯ ಮೂಲಕರು ಯಾವ ರೀತಿ ನರೇಂದ್ರ ಮೋದಿಯ ಕೇಂದ್ರ ಸರ್ಕಾರ ಒಂದು ವಿದ್ಯಾರ್ಥಿಗಳಿಗೆ ಒಂದು ಕ್ರೀಡಾ ವಿಷಯದಲ್ಲಿ ಅವರಿಗೆ ಬೇಕಾದಂಥ ಬಾಸ್ಕೆಟ್ಬಾಲ್ ಕೋರ್ಟ್ ನಿರ್ಮಿಸಿ ಅವರಲ್ಲಿ ಒಂದು ಬಾಸ್ಕೆಟ್ಬಾಲಿನ ಬಗ್ಗೆ ಒಂದು ಜಾಗೃತಿ ಮಾಡಲಿಕ್ಕಾಗಿ ಮಾಡಿರುವಂಥದ್ದು. ಇದು ನೋಡಿ, ಮಂಗಳೂರಿನ ಮಹಿಳಾ PU ಕಾಲೇಜ್ ಕಾರ್ಶೀಟ್ ಇದು. ಇಲ್ಲಿ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿರುವಂಥ ಈ ಒಂದು ಬಾಸ್ಕೆಟ್ಬಾಲ್ ಕೋರ್ಟ್ ಏನಿದೆ, ಇದರಲ್ಲಿ ಒಂದೇ ಒಂದು ವಿದ್ಯಾರ್ಥಿಗಳು ಇಲ್ಲಿ ಈ ಕೋರ್ಟಿನಲ್ಲಿ ಆಡಲಿಲ್ಲ. ಇದರ ಬಗ್ಗೆ 2 ವರ್ಷ ಮೊದಲು ಉಸ್ತುವಾರಿ ಸಚಿವರಿಗೆ, ಜಿಲ್ಲಾಧಿಕಾರಿಗಳಿಗೆ, ನಾಗರಿಕ ಹಿತರಕ್ಷಣಾ ಸಮಿತಿಯಿಂದ ದೂರು ಕೊಟ್ಟಿದ್ದೇವೆ, ಪತ್ರಿಕೆಯಲ್ಲಿ ಬಂದಿದೆ. ಆದರೂ ಈ ಬಗ್ಗೆ ಒಂದು ತನಿಖೆಯೇ ಮಾಡಲಿಲ್ಲ. ಯಾವ ರೀತಿ ಇದೆ ನೋಡಿ ನಮ್ಮ ಸರ್ಕಾರಗಳ ಒಂದು ನಡೆ. ಇನ್ನೊಂದು ಅಚ್ಚರಿಯ ವಿಷಯ ಹೇಳಿದರೆ, ಈ ಕೋರ್ಟಿಗಾಗಿ ಸ್ಮಾರ್ಟ್ ಸಿಟಿ ಅವರು ಒಂದು ಬೆಳಕಿನ ವ್ಯವಸ್ಥೆ ಮಾಡಿದ್ದಾರೆ. ಎಷ್ಟು ದೊಡ್ಡ ಕಂಬ ಹಾಕಿದ್ದಾರೆ, ದೀಪಗಳನ್ನು ಅಳವಡಿಸಿದ್ದಾರೆ. ಆದರೆ ಅಚ್ಚರಿಯ ವಿಷಯ ಅಂತ ಹೇಳಿದರೆ, ಇದಕ್ಕೆ ಮೆಸ್ಕಾಮಿನಿಂದ ಕನೆಕ್ಷನ್ನೇ ಮಾಡಲಿಲ್ಲ. ಮತ್ತು ಇಲ್ಲಿ ಒಂದು ಕಂಬ ಹಾಕಿ 4 ಲೈಟ್ ಹಾಕಿದರೆ ಇಲ್ಲಿ ಬಾಸ್ಕೆಟ್ಬಾಲ್ ಆಡಲಿಕ್ಕೆ ಸಾಧ್ಯ ಇದೆ. ಅಷ್ಟು ಒಂದು ತಲೆ ಸರಿ ಇಲ್ಲದ ಅಧಿಕಾರಿಗಳು ನಮ್ಮ ಮಂಗಳೂರಿನ ಸ್ಮಾರ್ಟ್ ಸಿಟಿಯಲ್ಲಿ ಇರುವವರು. ಈಗ ನೀವು ನೋಡ್ತಾ ಇದ್ದೀರಿ, ಇದು ಅಂಬೇಡ್ಕರ್ ಸರ್ಕಲ್ನ ಬಳಿ ಇರುವಂಥ ಮಹಿಳಾ ಕಾಲೇಜಿನ ಬ್ಯಾಡ್ಮಿಂಟನ್ ಕೋರ್ಟ್. ಇಲ್ಲಿ ಅವಸ್ಥೆ ನೋಡಿ. ಇಲ್ಲಿ ಕೂಡ ಹಾಗೆ ಸ್ಮಾರ್ಟ್ ಸಿಟಿ ವತಿಯಿಂದ ಮಂಗಳೂರಿನ 2 ಸರ್ಕಾರಿ ಕಾಲೇಜುಗಳಿಗೆ ಬಾಸ್ಕೆಟ್ಬಾಲ್ ಹೇಳಿ ಅಲ್ಲ, ಕ್ರೀಡಾಕ್ಕೆ ಪ್ರೋತ್ಸಾಹ ಕೊಡುವಂಥ ಕಾಮಗಾರಿ ಮಾಡಬೇಕು ಹೇಳಿ ಆ ಸ್ಮಾರ್ಟ್ ಸಿಟಿಯಲ್ಲಿ ಇರುವಂಥ ಒಂದು ನಿಯಮ. ಅದರ ಪ್ರಕಾರ ಸ್ಮಾರ್ಟ್ ಸಿಟಿ ಮಾಡಿರುವ ಲಕ್ಷಾಂತರ ವೆಚ್ಚದ 2 ಪೋರ್ಟುಗಳು ಇವತ್ತು ಊಟಕ್ಕೆ ಇಲ್ಲದ ಉಪ್ಪಿನಕಾಯಿ ಅಂತೆ ಆಗಿದೆ. ಇನ್ನಾದರೂ ಈ ಬಗ್ಗೆ ಜಿಲ್ಲಾಧಿಕಾರಿಗಳು, ಈಗಿನ ಉಸ್ತುವಾರಿ ಸಚಿವರು ತನಿಖೆ ಮಾಡಲಿ. ನಾನು ಬೇಕಿದ್ರೆ ಪುನಃ ಈ ಮೊದಲು ಕೊಟ್ಟಿರುವಂಥ ದೂರುಗಳ ದಾಖಲೆಯನ್ನು ಜಿಲ್ಲಾಧಿಕಾರಿಗಳಿಗೆ ವಾಪಸ್ ನೀಡಲಿಕ್ಕೆ ತಯಾರಿದ್ದೇನೆ.